ನಮಸ್ಕಾರ ಸ್ನೇಹಿತರೆ. ನೀವೊಂದು ಸೈಟು, ಪ್ಲಾಟು, ಹೌಸ್ ಅಥವಾ ಲ್ಯಾಂಡ್ ಖರೀದಿಸಲು ಇವತ್ತು ಪ್ರಯತ್ನ ಮಾಡ್ತಾ ಇದ್ರೆ, ಹಾಗಾದ್ರೆ ಒಂದು ವಿಷಯವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಇದನ್ನ ನೋಡಲೇಬೇಕಾಗುತ್ತೆ. ಈ ಆಸ್ತಿಯ ಮೇಲೆ ಕೋರ್ಟ್ ಕೇಸ್ ಇದೆ ಅಥವಾ ಲಿಟಿಗೇಷನ್ ಇದೆಯಾ, ಓನರ್ಶಿಪ್ ಬಗ್ಗೆ ಏನಾದರೂ ಡಿಸ್ಪ್ಯೂಟ್ಗಳು ಇದೆಯಾ, ಫ್ಯಾಮಿಲಿ ಡಿಸ್ಪ್ಯೂಟ್ ಇದೆಯಾ, ಅಥವಾ ಯಾರಾದಾದ್ರೂ ಕೋರ್ಟ್ನಲ್ಲಿ ಆಸ್ತಿಯ ಮೇಲೆ ಹಕ್ಕು ಕೇಳ್ತಾ ಇದ್ದಾರಾ, ಇದನ್ನ ಪರಿಶೀಲಿಸದೆ ನೀವು ಪ್ರಾಪರ್ಟಿಯನ್ನು ಖರೀದಿಸಿದ್ರೆ ನಂತರ ಹಣ ಕೊಟ್ಟು ಪ್ರಾಪರ್ಟಿ ತೆಗೆದುಕೊಂಡ್ರೂ ಸಹ ಕೋರ್ಟ್ನಲ್ಲಿ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಇವತ್ತು ನಾವು ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅದೇ ಈ ಲಿಟಿಗೇಷನ್ ಚೆಕ್ ಅಂತ. ನಾನು ನಿಮ್ಮ ರಿಯಲ್ ಎಸ್ಟೇಟ್ ಮೇಸ್ಟ್ರು. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಪ್ರೋತ್ಸಾಹಿಸಿ. ಇಲ್ಲಿ ಹೆಸರುಘಟ್ಟ ಮತ್ತು ಬೆಂಗಳೂರಿನ ಯಾವುದೇ ಭಾಗದಲ್ಲಿ ಪ್ರಾಪರ್ಟಿ ಖರೀದಿಸಲು ಅಥವಾ ಮಾರಲು ಸಂಪರ್ಕಿಸಿ. ಮತ್ತೆ ವಿಷಯಕ್ಕೆ ಬರೋಣ. ನೀವು ಮೊದಲನೇದಾಗಿ ನೋಡಬೇಕಾಗಿರೋದು ಈ ಲಿಟಿಗೇಷನ್ ಅಂದ್ರೆ ಏನು. ಸರಳವಾಗಿ ಹೇಳೋದಾದ್ರೆ, ಒಂದು ಆಸ್ತಿಯ ಓನರ್ಶಿಪ್ಪು, ಅಲ್ಲಿ ಸೇಲ್ ಇನ್ಹೆರಿಟೆನ್ಸ್ ಅಥವಾ ಹಕ್ಕಿನ ಬಗ್ಗೆ ಕೋರ್ಟ್ನಲ್ಲಿ ವಿವಾದ ಅಥವಾ ಪ್ರಕರಣ ಇದ್ರೆ ಅದನ್ನು ಲಿಟಿಗೇಷನ್ ರಿಸ್ಕ್ ಅಂತ ನೀವು ಪರಿಗಣಿಸಬಹುದು. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯ ಏನಂದ್ರೆ, ಇಸಿ ಅಥವಾ ಎನ್ಕಂಬ್ರೆನ್ಸ್ ಸರ್ಟಿಫಿಕೇಟ್ ಮಾತ್ರ ನೋಡಿ ಪ್ರಾಪರ್ಟಿಯನ್ನು ಲಿಟಿಗೇಷನ್ ಫ್ರೀ ಅಂತ ನಿರ್ಧರಿಸೋದು ತಪ್ಪು. ಇಸಿನಲ್ಲಿ ಸಾಮಾನ್ಯವಾಗಿ ನೋಂದಾಯಿತ ಟ್ರಾನ್ಸಾಕ್ಷನ್ ಅಥವಾ ಕೆಲವು ಎನ್ಕಂಬ್ರೆನ್ಸ್ಗಳು ಮಾತ್ರ ನೀವು ನೋಡಬಹುದು. ಆದರೆ ಪ್ರತಿಯೊಂದು ಕೋರ್ಟ್ ಡಿಸ್ಪ್ಯೂಟ್ ಕೂಡ ಇಸಿನಲ್ಲಿ ಕಾಣುತ್ತೆ ಅನ್ನೋದು ಭಾವಿಸೋದು ತುಂಬಾ ದೊಡ್ಡ ತಪ್ಪು. ಹಾಗಾದ್ರೆ ಕೋರ್ಟ್ ಕೇಸು ಇದೆಯಾ ಇಲ್ವೋ ಅನ್ನೋದು ಹೇಗೆ ನಾವು ನೋಡಬೇಕು, ಹೇಗೆ ಗೊತ್ತಾಗುತ್ತೆ, ಅದ್ರ ಬಗ್ಗೆ ಮಾತನಾಡೋಣ. ಮೊದಲನೇ ಹಂತದಲ್ಲಿ ಈ ಸೆಲ್ಲರ್ನಿಂದ ಪ್ರಾಪರ್ಟಿನ ಸಂಪೂರ್ಣ ಡಾಕ್ಯುಮೆಂಟ್ ಚೈನ್ ಅನ್ನ ನೀವು ತಗೋಬೇಕಾಗುತ್ತೆ. ಅಂದರೆ ಸೇಲ್ ಡೀಡು, ಗಿಫ್ಟ್ ಡೀಡು, ಪಾರ್ಟಿಷನ್ ಡೀಡು, ರಿಲೀಸ್ ಡೀಡು, ವಿಲ್ಲು, ಇನ್ಹೆರಿಟೆನ್ಸ್ ಡಾಕ್ಯುಮೆಂಟ್ಗಳು, ಕನ್ವರ್ಷನ್ ಡಾಕ್ಯುಮೆಂಟ್ಸು, RTC, ಮ್ಯೂಟೇಷನ್ನು, ಖಾತಾ ಮತ್ತು ಪೇರೆಂಟ್ ಡೀಡ್ ಡಾಕ್ಯುಮೆಂಟ್ಸ್ಗಳನ್ನು ಸಹ ನೀವು ತಗೊಂಡಾಗ ಹಿಂದಿನ ಮಾಲೀಕರ ಹೆಸರುಗಳನ್ನು ಸರಿಯಾಗಿ ನೋಟ್ ಮಾಡ್ಕೊಂಡು ಇಟ್ಕೋಬೇಕು ಮೊದಲನೇದಾಗಿ. ಯಾಕಂದರೆ ಕೋರ್ಟ್ ಕೇಸು ಕೆಲವೊಮ್ಮೆ ಹಿಂದಿನ ಸೆಲ್ಲರ್ ಹೆಸರಿನಲ್ಲಿ ಮಾತ್ರ ಇರೋದಿಲ್ಲ, ಅದು ಹಿಂದಿನ ಮಾಲೀಕರ ನಡುವೆ ನಡೆದ ಡಿಸ್ಪ್ಯೂಟು ಕೂಡ ಆಗಿರಬಹುದು ಪ್ರಾಪರ್ಟಿಗೆ ಸಂಬಂಧಿಸಿದ್ದು. ಎರಡನೇ ಹಂತ ಏನಂದ್ರೆ, ಸೆಲ್ಲರ್ ಮತ್ತು ಹಿಂದಿನ ಮಾಲೀಕರ ಹೆಸರುಗಳನ್ನು ಆಧರಿಸಿ ಕೋರ್ಟ್ ಕೇಸ್ ಸರ್ಚ್ ಅನ್ನ ಮಾಡಿದ್ರೆ ಒಳ್ಳೆಯದು. ನಿಮ್ಮ ಪ್ರಾಪರ್ಟಿ ಯಾವ ಕೋರ್ಟ್ ಜುಡಿಕ್ಷನ್ಗೆ ಬರುತ್ತೆ ಎಂಬುದನ್ನು ಮೊದಲು ತಿಳ್ಕೊಳ್ಳೋದು ನಿಮ್ಮ ಹಕ್ಕು. ನಂತರ ಸಂಬಂಧಿಸಿದ ಕೋರ್ಟ್ ರೆಕಾರ್ಡ್ಸು ಅಥವಾ ಅಧಿಕೃತ ಈ ಕೋರ್ಟ್ ವ್ಯವಸ್ಥೆಯಲ್ಲಿ ಕೇಸ್ ಡೀಟೇಲ್ಸ್ಗಳನ್ನು ನೀವು ಚೆಕ್ ಮಾಡಬೇಕು, ಪರಿಶೀಲಿಸಬೇಕು. ಆದರೆ ಇಲ್ಲಿ ಒಂದು ಎಚ್ಚರಿಕೆ, ಹೆಸರು ಒಂದೇ ಇದೆ, ಕೇಸು ಅದೇ ವ್ಯಕ್ತಿಯದು ಅಂತ ನೀವು ತಕ್ಷಣ ನಿರ್ಧಾರ ಮಾಡಿ ಅದು ತಪ್ಪು ಮಾಡಕ್ಕೆ ಹೋಗ್ಬಿಡಿ. ಹೆಸರು, ಅಡ್ರೆಸ್ಸು, ಕೇಸ್ ಡೀಟೇಲ್ಸು, ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ನು ಮತ್ತು ಪಾರ್ಟೀಸು ಎಲ್ಲವನ್ನು ಕ್ರಾಸ್ ಚೆಕ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗೋದು. ಮೂರನೇ ಹಂತ ಏನು, ಕೇಸ್ ನಂಬರು ಅಥವಾ CNR ನಂಬರ್ ಸಿಕ್ಕರೆ ಅದನ್ನ ನೀವು ತಪ್ಪದೇ ಪರಿಶೀಲಿಸಬೇಕಾಗುತ್ತೆ. ಕೇಸ್ ಯಾವ ಕೋರ್ಟ್ನಲ್ಲಿ ಇದೆ, ಯಾರು ಅಲ್ಲಿ ಪಾರ್ಟಿಗಳು, ಯಾರು ಡಿಫೆಂಡರು, ಮತ್ತೆ ಕೇಸ್ ಯಾವ ಪ್ರಾಪರ್ಟಿಗೆ ಸಂಬಂಧಿಸಿದ್ದು, ಇದು ಕೇಸ್ ಮತ್ತು ಈಗ ಏನು ಪೆಂಡಿಂಗ್ ಏನಿದೆ, ಇಲ್ಲಿ ಫೈನಲ್ ಜಡ್ಜ್ಮೆಂಟ್ ಆಗಿದೆಯಾ ಅಥವಾ ಸ್ಟೇ ಆರ್ಡರ್ ಏನಾದರೂ ಇದೆಯಾ, ನಂತರ ಅಪೀಲ್ಗೆ ಹೋಗಿರಬಹುದಾ, ಈ ಮಾಹಿತಿಯನ್ನ ನೀವು ಸಂಪೂರ್ಣವಾಗಿ ಪರಿಶೀಲಿಸೋದು ತುಂಬಾ ಒಳ್ಳೆಯದು. ಹಾಗಾದ್ರೆ ನಾಲ್ಕನೇ ಹಂತದಲ್ಲಿ ಏನ್ ಮಾಡ್ಬೋದು, ಈ ಜಡ್ಜ್ಮೆಂಟ್ ಆರ್ಡರ್ ಅನ್ನು ಅದು ಇದ್ರೆ ಅದನ್ನ ಸಂಪೂರ್ಣ ಓದಬೇಕು. ಕೆಲವೊಮ್ಮೆ ಕೇಸ್ ಮುಗ್ದಿದೆ ಅಂತ ಸೆಲ್ಲರ್ ಹೇಳ್ಬಿಟ್ಟಿರ್ತಾರೆ, ನೀವು ಹಾಗೆ ತಿಳ್ಕೊಂತೀರಾ. ಆದರೆ ಜಡ್ಜ್ಮೆಂಟ್ ನಂತರ ಅಪೀಲು ಅಥವಾ ಸ್ಟೇ ಆರ್ಡರ್ ಏನಾದರೂ ಇದೆಯಾ ಅನ್ನೋದನ್ನ ನೀವು ಚೆಕ್ ಮಾಡೋದು ಒಳ್ಳೆಯದು. ಆದ್ರಿಂದ ಕೇಸ್ ಸ್ಟೇಟಸ್ ಮಾತ್ರ ನೋಡಿ ಸುಮ್ಮನಾಗೋದು ತಪ್ಪು. ಸಂಬಂಧಿಸಿದ ಆರ್ಡರ್ ಮತ್ತು ಜಡ್ಜ್ಮೆಂಟ್ಗಳನ್ನು ಕೂಡ ತಪ್ಪದೆ ಪರಿಶೀಲನೆ ಮಾಡೋದು ತುಂಬಾ ಮುಖ್ಯ.
5ನೇ ಹಂತದಲ್ಲಿ ಈ ಫ್ಯಾಮಿಲಿ ಡಿಸ್ಪ್ಯೂಟ್ ಕೂಡ ತುಂಬಾ ಮುಖ್ಯ. ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಪ್ರಾಪರ್ಟಿ ಇದ್ರೂ ಸಹ ಇನ್ಹೆರಿಟೆನ್ಸು ಅಥವಾ ಈ ಪಾರ್ಟಿಷನ್ ಬಗ್ಗೆ ಕುಟುಂಬದ ಸದಸ್ಯರ ನಡುವೆ ಡಿಸ್ಪ್ಯೂಟ್ ಇದ್ರೆ ಆಗಿರಬಹುದು. ಉದಾಹರಣೆಗೆ ಏನಂದ್ರೆ ಒಬ್ಬ ತಂದೆ ಪ್ರಾಪರ್ಟಿಯನ್ನು ಮಾರಾಟ ಮಾಡಿದ್ದಾರೆ, ಆದರೆ ಅವರ ಎಲ್ಲ ಲೀಗಲ್ ಹೆರೆಸಿಗೂ ಸಂಬಂಧಿಸಿದ ಹಕ್ಕು ಅಥವಾ ಪಾರ್ಟಿಷನ್ ಡಿಸ್ಪ್ಯೂಟ್ ಇದ್ರೆ ಖರೀದಿದಾರರು ಮುಂದೆ ಸಮಸ್ಯೆಯನ್ನು ಎದುರಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದ್ರಿಂದ ಏನ್ ಮಾಡ್ಬೇಕಂದ್ರೆ ಈ ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಟೈಟಲ್ ಚೈನ್ ಅನ್ನ ಸರಿಯಾಗಿ ಪರಿಶೀಲನೆ ಮಾಡೋದು ತುಂಬಾ ಉತ್ತಮ. 6ನೇದಾಗಿ ಏನ್ ಮಾಡ್ಬೇಕಂದ್ರೆ ಈ ರೆವಿನ್ಯೂ ಕೋರ್ಟ್ ಅಥವಾ ಸಿವಿಲ್ ಕೋರ್ಟ್ ಮತ್ತು ಇತರೆ ಸಂಬಂಧಿತ ಪ್ರೊಸೀಡಿಂಗ್ಸ್ಗಳ ಬಗ್ಗೆ ಪರಿಶೀಲನೆ ಮಾಡೋದು ತುಂಬಾನೇ ಅಗತ್ಯ. ಪ್ರಾಪರ್ಟಿಗೆ ಸಂಬಂಧಿಸಿದ ಲ್ಯಾಂಡ್ ಡಿಸ್ಪ್ಯೂಟ್, ಬೌಂಡ್ರೀಸು ಅಥವಾ ಪಾರ್ಟಿಷನ್ ಡಿಸ್ಪ್ಯೂಟ, ಡಿಕ್ಲರೇಷನ್ ಸೂಟ ಅಥವಾ ಇಂಜೆಕ್ಷನ್ ಮ್ಯಾಟರ್ ಇದ್ರೆ ಅದರ ಪರಿಣಾಮ ಪ್ರಾಪರ್ಟಿ ಟ್ರಾನ್ಸಾಕ್ಷನ್ ಮೇಲೆ ಬೀಳಬಹುದು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಏನಂದ್ರೆ ಒಂದು ಪ್ರಾಪರ್ಟಿಗೆ ಕೋರ್ಟ್ ಕೇಸ್ ಇಲ್ಲ ಅಂತ ಹೇಳೋದಕ್ಕಿಂತ ನಾವು ಯಾವ ದಾಖಲೆಗಳ ಆಧಾರದ ಮೇಲೆ ಲಿಟಿಗೇಷನ್ ಚೆಕ್ ಮಾಡ್ತಾ ಇದ್ದೀವಿ ಎಂಬ ಪ್ರಶ್ನೆ ಬಹಳ ಇಂಪಾರ್ಟೆಂಟ್. ಆದ್ರಿಂದ ಈ ಸೆಲ್ಲರ್ ಮತ್ತೆ ಬ್ರೋಕರ್ ಮಾತನ್ನು ಮಾತ್ರ ನೀವು ನಂಬೋದಲ್ಲ. ಡಾಕ್ಯುಮೆಂಟ್ ಬೇಸ್ಡ್ ವೆರಿಫಿಕೇಶನ್ ಮಾಡಿದ್ರೆ ಅದರಿಂದ ನಿಮಗೆ ಸತ್ಯ ಅಸತ್ಯ ಏನು ಅಂತ ಗೊತ್ತಾಗುತ್ತೆ. ಒಂದು ಪ್ರಾಕ್ಟಿಕಲ್ ಚೆಕ್ ಲಿಸ್ಟ್ ಅನ್ನು ಏನಂದ್ರೆ ನೀವು ಪ್ರಾಪರ್ಟಿ ಖರೀದಿಸುವ ಮೊದಲು ಯಾವಾಗಲೂ ಸಹ ಒಂದನೇದಾಗಿ ನೀವು ಕರೆಂಟ್ ಸೇಲ್ ಡೀಡನ್ನು ತುಂಬ ಕೇರ್ಫುಲ್ ಆಗಿ ಚೆಕ್ ಮಾಡಿ. 2ನೇದಾಗಿ ಪೇರೆಂಟ್ ಡಾಕ್ಯುಮೆಂಟ್ಸ್ ಏನೇನಿದೆ ಅದನ್ನ ನೋಡಬೇಕಾಗುತ್ತೆ. 3ನೇದಾಗಿ EC ಅನ್ನ ಚೆಕ್ ಮಾಡಿ, ಅಂದ್ರೆ ಎನ್ಕಂಬರೆನ್ಸ್ ಸರ್ಟಿಫಿಕೇಟು. 4ನೇದಾಗಿ RTC ಮಿಟೇಷನ್ ಮತ್ತು ರೆವಿನ್ಯೂ ರೆಕಾರ್ಡ್ಸ್ ಅನ್ನ ನೋಡಿ. 5ನೇದು ಸೆಲ್ಲರ್ ಮತ್ತು ಹಿಂದಿನ ಮಾಲೀಕರ ಹೆಸರುಗಳನ್ನ ಕ್ರಾಸ್ ಚೆಕ್ ಮಾಡೋದು ಅತಿ ಉತ್ತಮ. 6ನೇದಾಗಿ ಸಂಬಂಧಿಸಿದ ಕೋರ್ಟ್ ಮತ್ತು ಕೋರ್ಟ್ ರೆಕಾರ್ಡ್ಸ್ನಲ್ಲಿ ಕೇಸ್ ಸರ್ಚ್ ಮಾಡಿದ್ರೆ ನಿಮಗೆ ಅಲ್ಲಿಗೆ ಗೊತ್ತಾಗುತ್ತೆ. 7ನೇದಾಗಿ ಕೇಸ್ ಸಿಕ್ಕರೆ ಕೇಸ್ ನಂಬರು, ಪಾರ್ಟೀಸು, ಪ್ರಾಪರ್ಟಿ ಡೀಟೇಲ್ಸು, ಸ್ಟೇಟಸ್ಸು, ಆರ್ಡರು ಮತ್ತು ಜಡ್ಜ್ಮೆಂಟ್ ಎಲ್ಲವನ್ನ ಪರಿಶೀಲನೆ ಮಾಡೋದು ಉತ್ತಮ. 8ನೇದಾಗಿ ಸ್ಟೇ ಅಥವಾ ಇಂಜೆಕ್ಷನ್ ಆರ್ಡರ್ ಇದೆಯಾ ಅನ್ನೋದನ್ನ ನೋಡಿ. 9ನೇದಾಗಿ ಫ್ಯಾಮಿಲಿ ಡಿಸ್ಪ್ಯೂಟು ಅಥವಾ ಇನ್ಹೆರಿಟೆನ್ಸ್ ಇಶ್ಯೂ ಇದೆಯೇ ಅನ್ನೋದನ್ನ ನೀವು ತಪ್ಪದೆ ನೋಡಬೇಕಾಗುತ್ತೆ. 10ನೇದಾಗಿ ಕೊನೆಯ ಏನು ಇಂಡಿಪೆಂಡೆಂಟ್ ಪ್ರಾಪರ್ಟಿಯ ಲಾಯರ್ನಿಂದ ಟೈಟಲ್ ಮತ್ತು ಲಿಟಿಗೇಷನ್ ಒಪಿನಿಯನ್ ಪಡೆಯೋದು ಮರೆಯಬೇಡಿ. ಸ್ನೇಹಿತರೆ, ಇಲ್ಲಿ ಪ್ರಾಪರ್ಟಿ ಖರೀದಿಸುವಾಗ ನಾವು ಸಾಮಾನ್ಯವಾಗಿ ಏನ್ ನೋಡ್ತೀವಿ ಅಂದ್ರೆ ಈ ಲೊಕೇಶನ್ ಚೆನ್ನಾಗಿದೆಯಾ, ಅಥವಾ ಇಲ್ಲಿ ರೋಡು ಅಗಲವಾಗಿದೆಯಾ, ಪ್ರೈಸ್ ಎಷ್ಟಿರ್ಬೋದು, ಲೋನ್ ಸಿಗುತ್ತಾ, ಇಂಥ ಪ್ರಶ್ನೆಗಳು ನಮ್ಗೆಲ್ಲ ಮುಖ್ಯ ಆಗಿರ್ತವೆ. ಆದ್ರೆ ಅದಕ್ಕಿಂತನೂ ಸಹ ಮುಖ್ಯವಾದ ಪ್ರಶ್ನೆ ಏನಂದ್ರೆ ನಾವು ಈ ಪ್ರಾಪರ್ಟಿಯ ಟೈಟಲ್ ಮತ್ತು ಲೀಗಲ್ ಸ್ಟೇಟಸ್ ಸೇಫ್ ಆಗಿದೆಯಾ ಅನ್ನೋದು ಚೆಕ್ ಮಾಡೋದು. ಒಂದು ಪ್ರಾಪರ್ಟಿ 1 ಕೋಟಿ ರೂಪಾಯಿ ಬೆಲೆ ಇರಬಹುದು, ಆದ್ರೆ ಏನಾದರೂ ಕೋರ್ಟ್ ಡಿಸ್ಪ್ಯೂಟ್ ಇದ್ರೆ ಅದರ ರಿಸ್ಕ್ ಬಹಳ ದೊಡ್ಡದಾಗಿರುತ್ತೆ. ಆದ್ರಿಂದ ಈ ಪ್ರಾಪರ್ಟಿ ಖರೀದಿಸುವಾಗ ಒಂದು ಗೋಲ್ಡನ್ ರೂಲ್ ಅನ್ನ ನೀವು ನೆನಪಿಟ್ಕೊಳ್ಳಲೇಬೇಕು. ಏನು ಅಂದ್ರೆ ಮೊದಲು ಲೀಗಲ್ ವೆರಿಫಿಕೇಶನ್, ನಂತರ ಮಾತ್ರ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ನೀವು ತಿಳ್ಕೊಳ್ಳಿ. ಮತ್ತೊಂದು ಮುಖ್ಯ ಎಚ್ಚರಿಕೆ ಏನಂದ್ರೆ ನೀವು ಯಾವುದೇ ಪ್ರಾಪರ್ಟಿಗೆ ಲಿಟಿಗೇಷನ್ ಇಲ್ಲ ಅಂತ ನಾನು ಅಥವಾ ಬೇರೆ ಯಾರಾದರೂ ಕೇವಲ ವಿಡಿಯೋ ಅಥವಾ ಬೇರೆ ಆಧಾರದ ಮೇಲೆ ಗ್ಯಾರಂಟಿ ನೀಡಲು ಸಾಧ್ಯ ಇಲ್ಲ. ಪ್ರತಿಯೊಂದು ಪ್ರಾಪರ್ಟಿಯ ದಾಖಲೆಗಳನ್ನ ಪ್ರತ್ಯೇಕವಾಗಿ ಪರಿಶೀಲಿಸುವುದು ಅತಿ ಉತ್ತಮ. ಆಸ್ತಿ ಖರೀದಿ ದೊಡ್ಡ ಫೈನಾನ್ಷಿಯಲ್ ಡಿಸಿಷನ್, ನಿಮಗೆ ಗೊತ್ತಿದೆ. ಅದಕ್ಕಾಗಿ ಅಡ್ವಾನ್ಸ್ ಕೊಡುವ ಮೊದಲು ನೀವೇನು ಮಾಡಬೇಕು, ಏನು ಟೋಕನ್ನು ಅಡ್ವಾನ್ಸ್ ಕೊಡ್ತಾ ಇದ್ದೀರಾ, ಅಗ್ರಿಮೆಂಟು ಮಾಡಿಕೊಳ್ಳುವ ಮೊದಲು ನೀವು ರಿಜಿಸ್ಟ್ರೇಷನ್ಗೆ ಮುಂಚೆನೆ ಸಾಧ್ಯವಾದಷ್ಟು ಟೈಟಲ್ ಹಾಗೂ ಈ ಲಿಟಿಗೇಷನ್ ಡ್ಯೂ ಏನಿದೆ ಅನ್ನೋದನ್ನ ನೀವು ಪೂರ್ತಿ ಅರ್ಥ ಮಾಡ್ಕೋ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಈ ವಿಡಿಯೋವನ್ನು ಪ್ರಾಪರ್ಟಿ ಖರೀದಿಸಲು ಯೋಚಿಸುತ್ತಿರುವ
ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ತಪ್ಪದೆ ಶೇರ್ ಮಾಡಬೇಕು. ಮತ್ತು ನಿಮ್ಮ ಪ್ರಾಪರ್ಟಿಗೆ ಸಂಬಂಧಿಸಿದ ಲೀಗಲ್ ವೆರಿಫಿಕೇಷನ್ ಬಗ್ಗೆ ಯಾವುದೇ ಪ್ರಶ್ನೆ ಇದ್ದರೆ ಕಾಮೆಂಟ್ನಲ್ಲಿ ಕೇಳಿ. ಇಂತಹ ರಿಯಲ್ ಎಸ್ಟೇಟ್ ಎಜುಕೇಷನ್ ವಿಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ. ನಿಮ್ಮ ಹಣ ಸುರಕ್ಷಿತವಾಗಿರಲಿ, ನಿಮ್ಮ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಸರಿಯಾದ ದಾಖಲೆಗಳೊಂದಿಗೆ ಆಗಿರಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.